ಆಲ್ರೆಡಿ 3 ಟ್ರೀಟ್ಮೆಂಟ್ ಅಂತಿದ್ರಿ ಸಿಂಗಾಪುರ್ ಒಳಗೆ. ಅದಕ್ಕೆ 4 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡೆವು. 3:30 ಆಗೈತಿ ಟೈಮ್. ಇಲ್ಲಿಂದ ಒಂದು 10 to 15 ಮಿನಿಟ್ಸ್ ಹಾದಿ ಐತಿ. ಸೊ ಹೊಂಟೇವು. ಏನು ಟ್ರೀಟ್ಮೆಂಟ್ ಕೊಡ್ತಾರೋ, ಫ್ರೀ ಟ್ರೀಟ್ಮೆಂಟ್ ಅಂತ ಐತ್ರಿ. ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಬರ್ರಿ ನಿಮಗೂ ತೋರಿಸ್ತೇನೆ, ನೋಡೋಣ ಏನು ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ ಕಮ್ಮ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯತೈತಿ. ಎಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಮಾಡತ್ತಾರು, ಆದರೂ ಏನು ಟ್ರಾಫಿಕ್ ಅದು ಆಗತ್ತಿಲ್ಲ, ಹಂಗೆ ಮೇಂಟೈನ್ ಮಾಡಿದ್ದಾರೆ ನೋಡಿರಿ. ಮತ್ತು ಇದು ಟೆಂಪ್ರವರಿ ಸೆಲ್ಟರ್ ಐತಿದ. ಇದನ್ನ ಯಾವಾಗ ಹಾಕಿರ್ತಾರೋ ಅಂದರೆ ಕನ್ಸ್ಟ್ರಕ್ಷನ್ ಮಾಡ್ತಿರ್ಬೇಕಾರೆ ಮಂದಿಗೆ ಬಿಸಿಲ ಮಳೆಗೆ ಅದು ಹೆಲ್ಪ್ ಆಗಲಿ ಅಂಥೇಳಿ ಹಾಕಿರ್ತಾರೋ. ಇಲ್ಲಿ ಯೂಶ್ವಲಿ ಸಿಂಗಾಪುರದಾಗ ಹೆಂಗೆ ರೀ ಅಂದರೆ ಎಲ್ಲ ಪರ್ಮನೆಂಟ್ ಸೆಲ್ಟರ್ಗಳು ಇರ್ತಾವೆ ರೀ. ಅಂದರೆ ಬಸ್ ಸ್ಟ್ಯಾಂಡಿಂದ ಅಪಾರ್ಟ್ಮೆಂಟಿಗೆ ಹೋಗೋಕೆ ಮಳೆ ಬಿಸಿಲು ಟೈಮ್ ಅದು ಯೂಸ್ ಆಗಲಿ ಅಂಥೇಳಿ ಎಲ್ಲ ಕಡೆ ಏನು ಮಾಡಿರ್ತಾರೋ ಅಂದರೆ ಪರ್ಮನೆಂಟ್ ಸೆಲ್ಟರ್ಗಳು ಹಾಕಿರ್ತಾರೆ ರೀ. ಅಲ್ಲಿ ಕಾಣಿಸತೈತಿಲ್ಲ AMK ಹಬ್ ಅಂಥೇಳಿ, ಅದ ಮಾಲ್ ಒಳಗೈತಿ ನಾವು ಟ್ರೀಟ್ಮೆಂಟ್ ತೊಗೊಳ್ಳೋ ಕ್ಲಿನಿಕ್ಕ. ರೋಡ್ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗೋದ್ರಿ ಈಗ. Housewife bill? Yeah. Okay, your back also have a little bit the dandruff. Okay.
ಕ್ಲಿನಿಕ್ ಇರೋದ್ರಿ ಹೇರ್ ಫಾಲ್, ಗ್ರೇ ಹೇರ್ ಆ್ಯಂಡ್ ಡ್ಯಾಂಡ್ರಫಿಗೆ ಐತಿ. ಅವ್ರು ಫಸ್ಟ್ ಹೋಗಿದ ತಕ್ಷಣ ಏನು ಮಾಡಿದ್ರು ಅಂದರೆ ನಾನು ಡ್ಯಾಂಡ್ರಫ್ ಚೆಕ್ ಮಾಡಿದ್ರು ರೀ. ಚೆಕ್ ಮಾಡಿ ಡ್ಯಾಂಡ್ರಫ್ ಭಾಳ ಐತಿ ಅಂತಲೂ ಹೇಳಿದ್ರು ರೀ. ಇವರು ಯೂಶ್ವಲಿ ಏನು ಮಾಡಿರ್ತಾರೆ, ಫ್ರೀ ಟ್ರಯಲ್ ಅಂಥೇಳಿ ಕರ್ಸ್ಕೊಂಡಿರ್ತಾರೆ. ಅವತ್ತು ಫ್ರೀ ಟ್ರಯಲ್ ಟ್ರೀಟ್ಮೆಂಟು ಕೊಡ್ತಾರೆ. ಅದೆಲ್ಲ ಏನಿರ್ತೈತಿ ಅಂದರೆ ಫ್ರೀ ಇರ್ತೈತಿ. ಬಟ್ ಅವ್ರು ನಮ್ಮ ಕಂಡೀಷನ್ ಎಲ್ಲ ಚೆಕ್ ಮಾಡಿ ಹೇಳಿರ್ತಾರಲ್ಲ, ಒಂದೇ ದಿನಕ್ಕೆ ಆ ಪ್ರಾಬ್ಲಮ್ ಏನಾಗಂಗಿಲ್ಲ ಅಂದರೆ ಸಾಲ್ವ್ ಆಗಂಗಿಲ್ಲ ರೀ. ಇಷ್ಟು ಟೈಮ್ ಬಂದು ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತೈತಿ ಅಂಥೇಳಿ ಹೇಳ್ತಾರೆ ರೀ. ಆ ಮುಂದೆ ನಾವು ಹೋಗ್ತಿರ್ತೇವಲ್ಲ ಹಾಸ್ಪಿಟಲ್ಗೆಲ್ಲ, ಆ ಕ್ಲಿನಿಕ್ಕಿಗೆ ಹೋಗ್ತಿರ್ತೇವಲ್ಲ, ಅವೆಲ್ಲ ಟ್ರೀಟ್ಮೆಂಟ್ಗಳು ಏನಿರ್ತಾವೆ ಅಂದರೆ ಚಾರ್ಜ್ ಇರ್ತಾವೆ ರೀ. ಅವು ಎಕ್ಸಾಂಪಲಿಗೆ ಪ್ಯಾಕೇಜ್ ಇರ್ತಾವೆ. ಒಬ್ಬೊಬ್ಬರು 6 ಸಲ, ಒಬ್ಬೊಬ್ರಿಗೆ 7 ಸಲ ಹಿಂಗೆ ಹೇಳ್ತಿರ್ತಾರೆ. ಎಷ್ಟು ಸಲ ಹೋಗ್ತಾರೋ ಅನ್ನೋದ್ರ ಮೇಲೆ ಪ್ಯಾಕೇಜ್ ಇರ್ತಾವೆ. ನನಗೆ ಹೇಳಿದ್ರೆ ಅವ್ರು 10 ಸಲ ಬರ್ಬೇಕು. ನೀವು 10 ಸಲ ಬಂದಾಗ ನೀವು ವೈಟ್ ಹೇರ್ ಇದ್ದಿದ್ದು ಗ್ರೇ ಹೇರ್ ಆಗ್ತಾವೆ, ಬೇಬಿ ಹೇರ್ಸು ಬರ್ತಾವೆ, ಮತ್ತು ಡ್ಯಾಂಡ್ರಫು ಆಗಂಗಿಲ್ಲ, ಡ್ಯಾಂಡ್ರಫ್ ಸ್ಟಾಪ್ ಆಗ್ತೈತಿ ಅಂತೇಳಿ ಹೇಳಿದ್ರು. ನನಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂದ್ರೆ ಆ 10 ಸಲಕ್ಕೆ $4,000 ಚಾರ್ಜ್ ಮಾಡಿದ್ರು. $4,000 ಅಂದರೆ ಎಷ್ಟು ಅಂತಂದ್ರೆ ರೀ, $2,50,000 ಆಗ್ತೈತೆ ರೀ. ಅದು $4,000 ಸಿಂಗಾಪುರಿಯನ್ ಡಾಲರ್ ರೀ. ಅದನ್ನ ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದರೆ $2,50,000 ಆಗ್ತೈತೆ ರೀ. ಆವತ್ತು ನಂಗೆ ಟ್ರೀಟ್ಮೆಂಟು ಮಾಡಿದ್ರು ರೀ. ಮತ್ತು ಅವ್ರು ಹೇಳಿದರು ನಾವೆಲ್ಲ ಹರ್ಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೇವೆ ಅಂಥೇಳಿ. ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿನೂ ನನಗೆ ಏನು ಮಾಡಿದರು ಅಂತಂದ್ರೆ ಅವತ್ತು ಟ್ರೀಟ್ಮೆಂಟನ್ನು ಕೊಟ್ರಿ. ಆ ಮುಂದಿನ ಸಲ ಎಲ್ಲ ಹೋಗೋ ಟ್ರೀಟ್ಮೆಂಟ್ಗಳನ್ನ ನಮಗೆ ಬೇಕು ಅಂತಂದ್ರೆ ತೊಗೋಬೋದು ರೀ, ಬೇಡ ಅಂತಂದ್ರೆ ನೀವು ಫ್ರೀ ಟ್ರಯಲ್ ಟ್ರೀಟ್ಮೆಂಟ್ ಅಷ್ಟೇ ತೊಗೊಂಡು ಬರ್ಬೋದು ರೀ. ನಾವೇನು ಮಾಡಿದ್ದು ಅಂದರೆ ಡಿಸ್ಕಷನ್ ಮಾಡಿ ನಮಗೆ ಮುಂದೆ ಬೇಕು ಅಂದರೆ ಹೇಳ್ತೇವೆ ರೀ, ಬೇಡ ಅಂದರೆ ಇಲ್ಲ ಅಂತ ಹೇಳಿ ಅವತ್ತಿನ ಫ್ರೀ ಟ್ರಯಲ್ನ ತೊಗೊಂಡು ಏನು ಮಾಡಿದ್ದು ಬಂದು ರೀ. ನಂಗೆ ಟ್ರೀಟ್ಮೆಂಟ್ ಭಾಳ ಚಲೋ ಅನ್ನಿಸ್ತು. ನನ್ನ ಕೂದಲು ಮಸ್ತ್ ಸಾಫ್ಟಾಗಿ ಆಗಿದಾವೆ ರೀ. ಮತ್ತು ಅವರು ಫ್ರೀ ಗಿಫ್ಟ್ ಅಂತ ಕೊಟ್ಟಾರು. ಫ್ರೀ ಗಿಫ್ಟ್ ಹೋಗಿ ಏನೇನ್ದಾವು ಅಂತಂದ್ರೆ ಶಾಂಪೂ, ಕಂಡೀಷ್ನರ ಮತ್ತು ಟಾನಿಕ್ ಐತ್ರಿ. ನೋಡಿರಿ ನನ್ನ ಕೂದಲು ಹೆಂಗೆ ಕಾಣತ್ತಾವ ಅಂತ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಮ್ಮೆಲ್ಲರಿಗೂ ನಮಸ್ಕಾರ.